ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಇವತ್ತು ಮಾಡ್ತಿರುವಂತಹ ಒಂದು ಪೇಪರ್ ಯಾವುದಪ್ಪ ಅಂದರೆ ಗಣಿತ 10th ಸ್ಟ್ಯಾಂಡರ್ಡ್ದು. ಸೊ FA2 ಪೇಪರನ್ನು ಮಾಡ್ತಾಯಿದ್ದೀನಿ. ಈ ಒಂದು ಪೇಪರಲ್ಲಿ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸನ್ನು ಯಾರೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ಪೇಪರನ್ನು ನೋಡಿ, ಪೂರ್ತಿ ಪೇಪರನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಿಮಗೆ ಇದೇ ರೀತಿ ಅಥವಾ ಇದರಲ್ಲಿರುವಂಥ ಪ್ರಶ್ನೆಗಳೇ ನಿಮ್ಮ ಒಂದು ಪೇಪರ್ಗೆ ಬರುತ್ತೆ. ಸೊ FA2 ಪೇಪರ್ಗೆ ನಿಮಗೆ ಏನು ಪ್ರಶ್ನೆಗಳು ಬರುತ್ತೆ, ನಿಮ್ಮ ಟೀಚರ್ಸ್ ರೆಡಿ ಮಾಡ್ತಾರೆ, ಅದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಪೇಪರನ್ನು ಪೂರ್ತಿಯಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮ್ಮ ಟೀಚರ್ಸ್ ಹೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ನಿಮಗೆ ಇವತ್ತು ಯಾವ್ಯಾವ ಪ್ರಶ್ನೆಗಳು ಬರುತ್ತೆ, ಯಾವ್ಯಾವ ಪಾಠಗಳಿದೆ ಅನ್ನೋದನ್ನು ನಿಮಗೆ ಖಚಿತಪಡಿಸ್ತೀನಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿದರೆ ನಿಮಗೆ ಆನ್ಸರ್ಸ್ ಸಹ ಗೊತ್ತಾಗುತ್ತೆ. ಆನ್ಸರ್ಸ್ ಎಲ್ಲನೂ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಆನ್ಸರ್ಸ್ ಮಿಸ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಫಸ್ಟ್ ಮೇನ್ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಫಸ್ಟ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಗಮನಿಸಬೇಕಾಗಿರೋದು ಕ್ರಮಾಕ್ಷರದೊಡನೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಏನು ಅರ್ಥನೇ ಆಗ್ತಿಲ್ಲ ನನಗೆ. ಈ ಥರ ಎಲ್ಲ ನೀವು ಟೆಸ್ಟ್ ಬರೆಯುವಾಗ ಕೂತಾಗ ಈ ಥರ ಎಲ್ಲ ಥಿಂಕ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ಕ್ರಮಾಕ್ಷರ ಅಂದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ABCD ಈ ಆಪ್ಷನ್ಸ್ ಏನಿದೆ, ಈ ಆಪ್ಷನ್ ಸಮೇತ ನಿಮ್ಮ ಒಂದು ಆನ್ಸರ ಪೂರ್ಣವಾಗಿ ಬರಿಬೇಕು ಅಂತ ಹೇಳಿರೋದು. ಸೊ A ಆಗಿದ್ದರೆ A ಅಂತ ಹಾಕ್ಬಿಟ್ಟು -7 ಅಂತ ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದರೆ ಮಾತ್ರ ನಿಮಗೆ 1 ಅಂಕ ಸಂಪೂರ್ಣವಾಗಿ ಸಿಗ್ತದೆ ಅಂತ ಹೇಳ್ತಾ ಇರೋದಲ್ಲಿ. ಸೊ ಈ ಮೇನಲ್ಲಿ ನಿಮಗೆ 2 ಅಂಕಗಳು ಸಿಗುತ್ತೆ. ಅಂದರೆ 2 ಪ್ರಶ್ನೆಗಳಿದೆ, ಒಂದೊಂದು ಪ್ರಶ್ನೆಗೆ 1 ಅಂಕ ಸಿಗುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡಿ, -7, -9, -11, -13 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ಸೊ ಇದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಿಮ್ಮ ಟೀಚರ್ಸ್ ಪಾಠ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್, 5x² = 2 × 2x + 3 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಅಂತ ಕೇಳಿದರೆ. ಇದೊಂದು ಸ್ವಲ್ಪ ಲೆಂತಿಯಾಗಿ ನೀವು ಲೆಕ್ಕವನ್ನು ಮಾಡಿಬಿಟ್ಟು ಆಮೇಲೆ ಆನ್ಸರನ್ನು ನಿಮ್ಮ ಆನ್ಸರ್ ಶೀಟಲ್ಲಿ ಬರಿಬೇಕಾಗುತ್ತೆ. ಸೊ ಇದನ್ನು ಅಷ್ಟೇ, ಕ್ರಮಾಕ್ಷರ ಇದು ಏನಿದೆ ABCD ಅನ್ನೋದನ್ನು ಜೊತೆಗೆ ಸೇರಿಸ್ಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಎರಡನೇ ಮೇನ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ 2 ಪ್ರಶ್ನೆಗಳಿದೆ, ಒಂದು ಪ್ರಶ್ನೆಗೆ 1 ಅಂಕ, ಒಂದು ಪ್ರಶ್ನೆಗೆ 1 ಅಂಕ, ಟೋಟಲಾಗಿ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಅಂದರೆ ಮೂರನೇ ಪ್ರಶ್ನೆ ನೋಡೋಣ. ಮೂಲ ಸಮಾನುಪಾತತೆಯ ಅಂದರೆ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆಯನ್ನು ಬರೀಬೇಕಾಗುತ್ತೆ. ಇದಕ್ಕೆ ಹೇಳಿಕೆನ ನಾನು ಕೆಳಗಡೆ ಕೊಡ್ತೀನಿ ನಿಮಗೆ. ಸೊ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಫೋರ್ತ್ ಪ್ರಶ್ನೆ ನೋಡಿ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ಅಷ್ಟೇ ಲೆಕ್ಕ ಮಾಡಬೇಕು ನೀವು. ನೆಕ್ಸ್ಟು ಥರ್ಡ್ ಮೇನ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಥರ್ಡ್ ಮೇನಲ್ಲಿ. ಸೊ ಒಂದು ಪ್ರಶ್ನೆಗೆ ನಿಮಗೆ 2 ಅಂಕಗಳು ಸಿಗುತ್ತೆ. ಟೋಟಲಾಗಿ 3 ಕ್ವಶನ್ಸ್ ಇದೆ, ಅಂದರೆ ನಿಮಗೆ ಟೋಟಲಾಗಿ 6 ಮಾರ್ಕ್ಸ್ ಈ ಒಂದು ಮೇನಿಂದ ಬರುತ್ತೆ, ಸಂಪೂರ್ಣವಾಗಿ ಉತ್ತರವನ್ನು ಕರೆಕ್ಟಾಗಿ ಬರೆದ್ರೆ. ಫಿಫ್ತ್ ಕ್ವಶನ್ ನೋಡಿ, ಅಪವರ್ತನ ವಿಧಾನದಿಂದ x² + 7x + 12 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಬರಿಬೇಕಾಗುತ್ತೆ, ಲೆಕ್ಕ ಸಮೇತ ಮಾಡಬೇಕು. ಹಾಗೆ ನೀವು ಒಂದು ಗಮನಿಸಬೇಕಾದಂಥ ವಿಷಯ ಏನಂದರೆ, ಇಲ್ಲಿ ಸಮಾಂತರ ಶ್ರೇಣಿ ಪಾಠದಿಂದ ನಿಮಗೆ ತುಂಬ ಪ್ರಶ್ನೆಗಳು ಬರುತ್ತೆ. ಈ ಒಂದು FA2ಗೆ ಮಾತ್ರ ಅಲ್ಲ, SA1 ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಏನು ನಡೆಯುತ್ತೆ ಅದಕ್ಕೂ ಸಹ ತುಂಬ ಪ್ರಶ್ನೆಗಳು ಬರುತ್ತವೆ. ಸೊ ಆ ಒಂದು ಪಾಠನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ.
ಮಿಸ್ ಮಾಡಿದ್ರಿ ಅಂದರೆ ನಿಮಗೇನೆ ಲಾಸು. ಬಿಕಾಸ್ ತುಂಬ ಪ್ರಶ್ನೆಗಳು, ನೀವು ಇಮ್ಯಾಜಿನ್ ಸಹ ಮಾಡೋಕ್ಕಾಗಲ್ಲ ಈ ಪಾಠದಿಂದ ಇಷ್ಟೊಂದು ಪ್ರಶ್ನೆಗಳು ಬರುತ್ತಾ ಅಂತ. ನಿಮ್ಮ ಟೀಚರ್ ಸಹ ಹೇಳ್ತಾರೆ ನಿಮಗೆ ಆ ಒಂದು ಪಾಠದಿಂದ ಪರ್ಟಿಕ್ಯುಲರ್ ಆಗಿ ಎಷ್ಟು ಅಂಕಗಳು ಬರುತ್ತೆ ಅಂತ. ಹಾಗೆ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಸಹ ಆದಷ್ಟು ಬೇಗ ಬಿಡ್ತಾರೆ. ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೆ ಏನು ಪೇಪರ್ ರೆಡಿ ಮಾಡ್ತಾರೆ ಅದಕ್ಕಾಗಿ ನಿಮಗೆ ಒಂದು ಬ್ಲೂ ಪ್ರಿಂಟ್ ಬಿಡ್ತಾರೆ. ಸೊ ಸರ್ಕಾರದಿಂದನೇ ಬ್ಲೂ ಪ್ರಿಂಟ್ ಬರುತ್ತೆ. ಆ ಪ್ರಕಾರವಾಗಿಯೇ ಎಲ್ಲ ಟೀಚರ್ಸೂ ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾರೆ. ನೀವು ಆ ರೀತಿ ಓದ್ಕೊಂಡ್ರೇ ಸಾಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಎಸ್ಸೆ 1 ನಡೆಯೋದ್ರಿಂದ ಎಸ್ಸೆ 1ಗೆ ಬೇಕಾಗುವಂಥ ಇಂಪಾರ್ಟೆಂಟ್ ಕ್ವಶನ್ಸು, ಕನ್ಫರ್ಮ್ ಕ್ವಶನ್ ಪೇಪರು ಇದೆಲ್ಲವನ್ನು ನಾನು ನಿಮಗೆ ನಮ್ಮ ಚಾನಲಲ್ಲಿ ಕೊಡ್ತೀನಿ. ಸೊ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಸ್ ಆಗುತ್ತೆ ಚಾನಲ್ಲು. ಸೊ ನಿಮಗೆ ನಮ್ಮ ಚಾನಲ್ ಸಿಗೋದು ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಹೊಸ ವೀಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ಆರಾಮಾಗಿಯೇ ಈ ಒಂದು ವೀಡಿಯೋನ ನೋಡ್ಬೋದು ಅಥವಾ ನಿಮಗೆ ಬೇಕಾಗುವಂಥ ವೀಡಿಯೋನ ನೋಡ್ಬೋದು. ಲಿಂಕ್ ಬೇಕಿದ್ದರೆ ಕಮೆಂಟ್ ಹಾಕ್ಬೋದು. ಸೊ ನಾವು ನಿಮಗೆ ಲಿಂಕನ್ನು ಸಹ ಕಳಿಸ್ತೀವಿ. ಸೊ ಅದಕ್ಕಾಗಿಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು 6 ಮತ್ತು 7ನೇ ಪ್ರಶ್ನೆ ಇದೆ ಇದರಲ್ಲಿ. ನೆಕ್ಸ್ಟ್ ಮೇನ್ಗೆ ಹೋಗೋಣ. ಸೊ 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ 2 ಪ್ರಶ್ನೆಗಳಿದೆ, 3 ಅಂಕಗಳು ಒಂದು ಪ್ರಶ್ನೆಗೆ ನಿಗದಿಯಾಗಿದೆ. ಅಂದರೆ 2 ಪ್ರಶ್ನೆಗೆ ಎಷ್ಟಾಯಿತು ಅಂದರೆ 6 ಅಂಕಗಳಾಯಿತು. ಸೊ 3 ಪ್ರಶ್ನೆ ಇದೆ, 2 ಪ್ರಶ್ನೆ ಇದೆ, 3 ಅಂಕಗಳಿಗೆ ಒಂದು ಪ್ರಶ್ನೆ, ಇದಕ್ಕೆ 3 ಇದಕ್ಕೆ 3. ಸೊ ಟೋಟಲ್ ಆಗಿ ನಿಮಗೆ 6 ಮಾರ್ಕ್ಸು ಈ ಒಂದು ಮೇನಿಂದ ಬರುತ್ತೆ. ಸೊ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟು 5th ಮೇನ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 4 ಅಂಕಗಳು, ಒಂದೇ ಪ್ರಶ್ನೆ ಇದೆ, ಆರಾಮಾಗಿ ನೀವು 4 ಅಂಕಗಳನ್ನು ತೆಗಿಬೋದು. ಸೊ ಇದು ಏನಿಲ್ಲ, ನಿಮಗೆ ಪ್ರಮೇಯವನ್ನು ಕೊಟ್ಟಿದ್ದಾರೆ. ಸೊ ಪ್ರಮೇಯನೇ ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಈ ಒಂದು ಪ್ರಮೇಯವನ್ನು ಮಿಸ್ ಮಾಡಬೇಡಿ. ಸೊ ಮಿಸ್ ಮಾಡ್ದಿರ ನೋಟ್ ಮಾಡ್ಕೊಳ್ಳಿ, ನಾನು ಆಮೇಲೆ ಹೇಳ್ತೀನಿ ಏನು ಬರೀಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ನೆಕ್ಸ್ಟು ನೋಡೋಣ. ಸೊ ಆನ್ಸರ್ಸು ಕೆಳಗಡೆ ಇದೆ, ನಾನು ಹೇಳಿದ್ದೆ ನಿಮಗೆ ಆನ್ಸರ್ ಸಹ ಕೊಡ್ತೀನಿ ಅಂತಂದ್ಬಿಟ್ಟು. ಸೊ ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆಗೆ ಉತ್ತರ ಬಿ, ಆಪ್ಷನ್ ಬಿ -2. ಸೊ ಅವರು ಆಪ್ಷನನ್ನು ಸಹ ಬರೆದಿದ್ದಾರೆ, ಅಂದರೆ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೊಟ್ಟಿದ್ದರು. ಸೊ ನೀವು ಕರೆಕ್ಟಾಗಿ ಓದ್ಬಿಟ್ಟು ಬರೀಬೇಕು. ನೆಕ್ಸ್ಟು 2ನೇದಕ್ಕೆ -6, ಆಪ್ಷನ್ ಡಿ -6. 3ನೇ ಪ್ರಶ್ನೆಗೆ ಹಾಗೆ 4, 5, 6, 7 ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಸೊ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ಎಲ್ಲ ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡ್ಕೊಳ್ಳಿ. ಹಾಗೆ ಈ ಒಂದು ಪ್ರಮೇಯ ಏನಿದೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಮೇಯವನ್ನು ನೋಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್. ಯಾಕಂದರೆ ಇದು ಫೈನಲ್ ಎಕ್ಸಾಮಲ್ಲಿ 4 or 5 ಮಾರ್ಕ್ಸ್ಗೆ ಪಕ್ಕ ಬಂದೇ ಬರುತ್ತೆ. ಹಾಗೆ ತೇಲ್ಸ್ ಪ್ರಮೇಯನೂ ಅಷ್ಟೇ 4 ಇಲ್ಲ 5 ಮಾರ್ಕ್ಸ್ಗೆ ಬರುತ್ತೆ. ಸೊ ಈ 2 ಪ್ರಮೇಯಗಳು ಖಂಡಿತವಾಗಿ ಬಂದೇ ಬರುವಂಥ ಪ್ರಮೇಯಗಳು. ಇದು ಮಿಸ್ ಆದರೆ ಅದು ಬರುತ್ತೆ, ಅದು ಮಿಸ್ ಆದರೆ ಇದು ಬರುತ್ತೆ. ಖಂಡಿತವಾಗ್ಲೂ ನೀವು 2 ಪ್ರಮೇಯವನ್ನು ಕಲಿತ್ರೆ 5 or 4 ಮಾರ್ಕ್ಸ್ ಖಂಡಿತವಾಗಿ ತೆಗಿಬೋದು. ಸೊ ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಈ ಒಂದು ಪ್ರಮೇಯವನ್ನು. ಬೇಕಿದ್ದರೆ ನೀವು ವಿಡಿಯೋನ ನಿಲ್ಲಿಸ್ಬಿಟ್ಟು ನೋಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದೆ ಇದೇ ರೀತಿ ನಿಮಗೆ ವೀಡಿಯೋಸ್ ಬೇಕಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ಸನ್ನು ಕೊಡ್ತೀನಿ. ಹಾಗೆ ಯಾವುದಾದ್ರೂ ಲಿಂಕ್ ಬೇಕಿದ್ದರೆ, ಯಾವುದಾದ್ರೂ ಕ್ವಶನ್ ಪೇಪರ್ ಲಿಂಕ್ ಬೇಕಿದ್ದರೆ ಕಮೆಂಟ್ ಹಾಕಿ, ನಾವು ನಿಮಗೆ ಸೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.